ಯಕ್ಷವಾಸ್ಯಂ ಕಾರಿಂಜ ಇದರ ಪಂಚಮ ವಾರ್ಷಿಕೋತ್ಸವ ಕಾರ್ಯಕ್ರಮ ನವೆಂಬರ್ 1ರಂದು ವಗ್ಗ ಕಾಡಬೆಟ್ಟು ಶ್ರೀ ಶಾರದಾ ಭಜನಾ ಮಂದಿರದಲ್ಲಿ ನಡೆಯಲಿದೆ ಎಂದು ಯಕ್ಷವಾಸ್ಯಂ ಸಂಚಾಲಕಿ ಸಾಯಿ ಸುಮಾ ನಾವಡ್ ಅವರು ತಿಳಿಸಿದರು. ಅವರು ಬಿಸಿ ರೋಡಿನ ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದರು. ಕಟೀಲು ಮೇಳದ ಪ್ರಧಾನ ಭಾಗವತರು ಹಾಗೂ ಯಕ್ಷಗಾನ ನಾಟ್ಯ ತರಗತಿಯನ್ನು ಮುಮ್ಮೇಳವನ್ನು ನಾನು ಸಾಯಿ ಸುಮಾ ನಾವಡ್ ನಾನು ಮಾಡ್ತಾ ಇದ್ದೇನೆ. ನಿರಂತರವಾಗಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಕಲಿಯುತ್ತಾ ಇದ್ದಾರೆ. ಈ ವರ್ಷ ಸುಮಾರು 60ರಿಂದ 65ರಷ್ಟು ವಿದ್ಯಾರ್ಥಿಗಳು ಹಿಮ್ಮೇಳ ಮತ್ತು ಮುಮ್ಮೇಳವನ್ನು ನಮ್ಮ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡುತ್ತಾ ಇದ್ದಾರೆ. ಕಾರಿಂಜದಲ್ಲಿ ಭಾಗವತಿಗೆ ಕಾರಿಂಜದಲ್ಲಿ ಒಂದು ಬ್ಯಾಚ್ ಉಂಟು, ಮತ್ತೊಂದು ಬಂಟ್ವಾಳ ರಾಮ ಮಂದಿರ ಅಲ್ಲೊಂದು ಬ್ಯಾಚ್ ಅಭ್ಯಾಸ ಮಾಡುತ್ತಾ ಇದ್ದಾರೆ. ಈ ವರ್ಷ 5ನೇ ವರ್ಷದ ವಾರ್ಷಿಕೋತ್ಸವ ಇದೇ ಬರುವ ನವೆಂಬರ್ 1 ಶನಿವಾರ ಶ್ರೀ ಶಾರದಾಂಬ ಭಜನಾ ಮಂದಿರ ಕಾಡಬೆಟ್ಟು ಇಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ ಸುಮಾರು 11 ಗಂಟೆಯವರೆಗೆ ಒಂದು ದಿವಸದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ದೀಪೋಜ್ವಲನ ಬೆಳಿಗ್ಗೆ 10 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ. ಉದ್ಘಾಟಕರು ಮಾಜಿ ಸಚಿವರಾದ ಶ್ರೀ ವಿ ರಮಾನಾಥ್ ರೈ ಅವರು, ಪದ್ಮಶೇಖರ್ ಜೈನ್ ಅವರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುತ್ತಾರೆ. ಹಾಗೂ ವೇದಿಕೆಯಲ್ಲಿ ನಮ್ಮ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಜಯರಾಮ್ ಭಟ್, ಹಾಗೆ ಶ್ರೀ ವೀರೇಂದ್ರ ಅಮೀನ್ ವ್ಯವಸ್ಥಾಪನಾ ಸಮಿತಿ ಕಾರಿಂಜದ ಅಧ್ಯಕ್ಷರು, ಹಾಗೆ ಡಾಕ್ಟರ್ ರಾಮಕೃಷ್ಣ ಎಸ್, ಹೇಮಂತ್ ಕುಮಾರ್, ದಿವಾಕರ್ ದಾಸ್ ಕಾವಳ್ಕಟ್ಟೆ, ಭಾಸ್ಕರ ಶೆಟ್ಟಿ ಮಧ್ವ, ಪುರುಷೋತ್ತಮ ಕುಲಾಲ್ ಇವರು ಇರ್ತಾರೆ. ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ 5ನೇ ವರ್ಷದ ಅಂಗವಾಗಿ ವಿಶೇಷವಾಗಿ ಊರಿನ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಸಮಾಜಮುಖಿಯಾಗಿ ನುಡಿದಂತಹ ಹಿರಿಯರಿಗೆ, ಎಲೆಮರೆಯ ಕಾಯಿ ಆಗಿರುವವರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡುವ ಅಂತ ಯೋಚನೆ ಮಾಡಿ 5 ಜನರನ್ನು ಗುರುತಿಸಿದ್ದೇವೆ. ಶ್ರೀ ಮಂಜಪ್ಪ ನಾಯ್ಕ ಅವರು ಕಾರಿಂಜ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರುವ ಒಬ್ಬರು ಸಿಬ್ಬಂದಿ ಹಾಗೂ ಮೇಸ್ತ್ರಿಯಾಗಿ ಕೆಲಸ ಮಾಡ್ತಾ ಇದ್ದವರು. ಹಾಗೆ ಶ್ರೀಮತಿ ಬೊಮ್ಮಿ ಅಂತ ಅವರು ನಾಟಿ ವೈದ್ಯರಾಗಿ ಅನೇಕ ರೋಗಗಳಿಗೆ ಔಷಧವನ್ನು ಕೊಟ್ಟವರು. ಹಾಗೆ ಶಾರದಾ ಜಿ ಬಂಗೇರ ಅಂತ ನಾದಮಣಿನಾಲ್ಕೂರು ಅವರ ತಾಯಿ, ಜಾನಪದ ಕ್ಷೇತ್ರದಲ್ಲಿ ಪಾಡ್ದನ ಸಂಧಿಗಳನ್ನ ಯುವ ಜನಾಂಗಕ್ಕೆ ದಾಟಿಸುವಂತಹ ಕೆಲಸ ಮಾಡುತ್ತಾ ಇದ್ದಾರೆ. ಹಾಗೆ ಲೋಕಯ್ಯ ಗೌಡ ಅಂತ ಕಾವಳಕಟ್ಟೆಯಲ್ಲಿ ಸುಮಾರು 30-35 ವರ್ಷದಿಂದಲೂ ಜಾಸ್ತಿ ಅವರು ಪತ್ರಿಕಾ ವಿತರಣೆಯನ್ನ ಮಾಡಿಯೇ ಜೀವನ ಮಾಡುತ್ತಾ ಇದ್ದವರು ಲೋಕಯ್ಯ ಗೌಡ ಅಂತ ಅವರು. ಮತ್ತೊಂದು ವಾಸುದೇವ ಪ್ರಭು ಅಂತ ಅವರು ಪಾಕತಜ್ಞ ಅಡಿಗೆಯವರಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದವರು. ಹೀಗೆ ಬೇರೆ ಬೇರೆ ಕ್ಷೇತ್ರದವರು ಬೇರೆ ಬೇರೆ ಊರಿನಲ್ಲಿ ವಿಭಿನ್ನ ದಿಕ್ಕಿಂದ ಆಯ್ಕೆ ಮಾಡಿಕೊಂಡು ಗೌರವಿಸುವ ಯೋಚನೆಯನ್ನು ಮಾಡಿದ್ದೇವೆ.